ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬಿಗ್ ಬಾಸ್ ಅವರು ಫಸ್ಟ್ ಡೇ ಪ್ರೊಮೋನ ಬಿಟ್ಟಿದ್ದಾರೆ. ಈ ವಾರದ ಲಕ್ಸುರಿ ಬಜೆಟಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಏನು ಆ ಟಾಸ್ಕು, ಯಾಕೆ ಗಿಲ್ಲಿ ಮತ್ತು ಅಶ್ವಿನಿಗೆ ಜಗಳ ಆಯಿತು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಯಾರ್ಯಾರು ಮೊದಲು ಫಸ್ಟ್ ಈ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಸಲ ಬಿಗ್ ಬಾಸ್ ಸೀಸನಲ್ಲಿ ನಿಮಗೆ ಯಾರು ವಿನ್ ಆಗಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಈ ವಾರ ಲಕ್ಸುರಿ ಬಜೆಟು ಹೋದ ವಾರ ರಕ್ಷಿತಾ ಮತ್ತು ಧ್ರುವಂತವರಿಗೆ ಗಲೀಜು ಮಾಡಬೇಕು, ಇಷ್ಟು ಟೈಮ್ ಒಳಗೆ ಕ್ಲೀನ್ ಮಾಡಬೇಕು ಅಂತ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದರು. ಬಟ್ ಅದು ಆಗಲಿಲ್ಲ. ಹಾಗಾಗಿ ಬಿಗ್ ಬಾಸ್ ಅದನ್ನು ಬಿಟ್ಟು ದಿನಸಿ ಸಾಮಾನು, ಮನೆಗೆ ದಿನಸಿಗೆ ಅಂತ ಈ ವಾರ ಟಾಸ್ಕ್ನ ಕೊಟ್ಟಿದ್ದಾರೆ. ಏನಂದರೆ ಒಂದೊಂದು ಪ್ಲೇಸ್ಗೆ ಬಿಗ್ ಬಾಸ್ ಹೇಳ್ತಾರೆ, ಬಾತ್ರೂಮ್ ಅಂತ, ಕಿಚನ್ ಅಂತ, ಸ್ವಿಮ್ಮಿಂಗ್ ಪೂಲ್, ಡೈನಿಂಗ್ ಹಾಲ್, ಬೆಡ್ರೂಮ್ ಅಂತ ಎಲ್ಲ ಮೆನ್ಷನ್ ಮಾಡ್ತಾರೆ. ಅಲ್ಲಿ ಹೋಗಿ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು. ಇಷ್ಟು ನಿರ್ದಿಷ್ಟ ಟೈಮ್ ಅಂತ ಕೊಟ್ಟಿದ್ದಾರೆ. ಆ ನಿರ್ದಿಷ್ಟ ಟೈಮ್ ಒಳಗೆ ಹೋಗಿ ಅವರು ಡ್ಯಾನ್ಸ್ನ ಮಾಡಿ ಈ ವಾರದ ಅವರು ದಿನಸಿ ಸಾಮಾನ ಪಡಿಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟು ಲಿವಿಂಗ್ ರೂಮ್, ಬೆಡ್ರೂಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಡೆ ಆಗುತ್ತೆ. ಕಿಚನಿಗೆ ಬರೋತ್ತಿಗೆ ಅಶ್ವಿನಿಯವರು 1 ಸೆಕೆಂಡಲ್ಲಿ ಸ್ವಲ್ಪ ತಡ ಮಾಡ್ತಾರೆ. ಹಾಗಾಗಿ ಬಿಗ್ ಬಾಸ್ ಹೇಳ್ತಾರೆ, ಅಶ್ವಿನಿಯವರು ಲೇಟಾಗಿ ಬಂದ್ರಿಂದ ದಿನಸಿನ ನೀವು ಕಳ್ಕೊಳ್ತಿದ್ದೀರಾ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಗಿಲ್ಲಿ ಹೇಳ್ತಾರೆ, ಅಯ್ಯೋ ಏನು ಮೇಡಮ್, ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ, ಬೇಗ ಬರ್ಬೋದಿತ್ತು ಅಂತ. ಹಾಗಾಗಿ ಅವ್ರ ಮಧ್ಯೆ ಜಗಳ ಆಗುತ್ತೆ. ಅಶ್ವಿನಿನೂ ಹೇಳ್ತಾರೆ, ನೀನು ಬಾರಿ ಎಲ್ಲ ರೂಲ್ಸ್ನು ಫಾಲೋ ಮಾಡಿದ್ಯಾ, ನಿನ್ನಿಂದ ಎಷ್ಟು ಸಲ ನಾವು ಕಳ್ಕೊಂಡಿದ್ದೀವಿ ಅಂತ. ಹಾಗೆ ಅವರಿಬ್ಬರ ಮಧ್ಯೆ ಜಗಳ ಬರುತ್ತೆ. ಸೊ ನೋಡಬೇಕು ನೆಕ್ಸ್ಟು ಪ್ರೊಮೋದಲ್ಲಿ ಬಿಗ್ ಬಾಸ್ ದಿನಸಿ ಸಾಮಾನ ಕೊಡ್ತಾರೋ ಇಲ್ವೋ ಏನು ಅಂತ ಮುಂದಿನ ಪ್ರೊಮೋದಲ್ಲಿ ನೋಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.